ಸ್ನೇಹಿತರೆ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ನೀವು ಬೆಂಗಳೂರಿನ ನಿವಾಸಿಗಳಾಗಿದ್ದರೆ ಇಲ್ಲಿಯ ಅಯ್ಯಂಗಾರ್ ಬೇಕರಿ ನಿಮಗೆ ಪರಿಚಯ ಇದ್ದೇ ಇರುತ್ತದೆ. ಬೆಂಗಳೂರಿನ ಈ ಫೇಮಸ್ ಅಯ್ಯಂಗಾರ್ ಬೇಕರಿ ಬೆಂಗಳೂರು ಮಾತ್ರವಲ್ಲದೆ ಚೆನ್ನೈ, ಹೈದರಾಬಾದ್, ತೆಲಂಗಾಣ, ಮುಂಬೈ, ವಿಶಾಖಪಟ್ಟಣಂ, ಅಮಲಾಪುರಂ, ನ್ಯೂ ಡೆಲ್ಲಿ, ಕೋಲ್ಕತ್ತಾ ಹೀಗೆ ದೇಶದಾದ್ಯಂತ ಹಲವು ಕಡೆ ಇಂದು ಕಂಡುಬರುತ್ತದೆ. ನೋಡಲು ಸಣ್ಣ ಬೇಕರಿಯ ತರಹ ಕಾಣುವ ಇದರ ಹಿಂದೆ ದೊಡ್ಡ ಇತಿಹಾಸವೇ ಇದೆ. ಈ ಬೇಕರಿಯ ವಾರಸುದಾರರು ಅಯ್ಯಂಗಾರ್ ಸಮುದಾಯಕ್ಕೆ ಸೇರಿದವರು. ಹಾಸನ ಮೂಲದವರಾದ ಇವರು ಇದನ್ನ 1898ರ ಹೊತ್ತಿಗೆ ಮೊಟ್ಟ ಮೊದಲ ಬಾರಿಗೆ ಬೆಂಗಳೂರಿನ ಚಿಕ್ಕಪೇಟೆಯಲ್ಲಿ ಶುರು ಮಾಡ್ತಾರೆ. ಇದರ ಸಂಸ್ಥಾಪಕರ ಹೆಸರು ಶ್ರೀ ಎಚ್.ಎಸ್. ತಿರುಮಲಾಚಾರ್ ಅಂತ. ಹಾಸನದಿಂದ ಕಾರಣಾಂತರಗಳಿಂದ ಬೆಂಗಳೂರಿಗೆ ವಲಸೆ ಬಂದಿದ್ದ ಇವರು ಬಿಬಿ ಬೇಕರಿ ಎಂಬ ಹೆಸರಿನಲ್ಲಿ ಈ ಬೇಕರಿ ಓಪನ್ ಮಾಡಿದ್ರು. ಈ ಮೊದಲು ಇವರು ಬೇರೆಯವರ ಸ್ವೀಟ್ ಸ್ಟಾಲ್ ನಲ್ಲಿ ಸಹಾಯಕರಾಗಿ ಕೆಲಸ ಮಾಡ್ತಾ ಇದ್ರು. ಬಿಬಿ ಅಂದ್ರೆ ಬೆಂಗಳೂರು ಬೇಕರಿ ಅಂತ. ಆರಂಭದಲ್ಲಿ ಇದು ಸಹ ಒಂದು ಸ್ವೀಟ್ ಶಾಪ್ ಆಗಿಯೇ ಶುರುವಾಗಿದ್ದು, ಆದರೆ ಆಗ ಬೆಂಗಳೂರಿನಲ್ಲಿ ಈಗಿನಷ್ಟು ಕ್ರೌಡ್ ಇಲ್ಲದಿದ್ದರಿಂದ ಇವರ ಬೇಕರಿ ಬಿಸ್ನೆಸ್ ಯಶಸ್ವಿ ಆಗ್ಲಿಲ್ಲ. ಅದನ್ನ ಸುಮ್ಮನೆ ಲಾಸ್ ನಲ್ಲಿ ನಡೆಸುವ ಬದಲು ಯಾರಿಗಾದ್ರೂ ಮಾರಾಟ ಮಾಡೋದೇ ಬೆಸ್ಟ್ ಅಂತ ಆಗ ಅದನ್ನ 500 ರೂಪಾಯಿಗಳಿಗೆ ಮಾರಾಟ ಮಾಡಿದ್ರು. ಅದನ್ನ ಖರೀದಿಸಿದ ವ್ಯಕ್ತಿಯೊಬ್ಬ ಇಂಜಿನಿಯರ್ ಡ್ರಾಪ್ ಔಟ್. ಬೇಕರಿ ಇವರ ನಿಯಂತ್ರಣಕ್ಕೆ ಬಂದ ನಂತರ ಅವರು ಅದನ್ನ ಲಾಭದಲ್ಲಿ ಮುಂದುವರಿಸಿಕೊಂಡು ಹೋಗ್ತಾರೆ. ಈ ಕಡೆ 500 ರೂಪಾಯಿಯ ಜೊತೆಗೆ ಬೆಂಗಳೂರು ಬಿಟ್ಟು ಪುನಃ ಹಾಸನಕ್ಕೆ ವಾಪಸ್ ಬಂದ ಅಯ್ಯಂಗಾರ್ ಪರಿವಾರವು ಸ್ವಲ್ಪ ಕಾಲ ತಮ್ಮ ಜಮೀನುಗಳಲ್ಲಿ ಕೆಲಸ ಮಾಡಿಕೊಂಡು ಜೀವನ ಸಾಗಿಸ್ತಾರೆ. ಆಗ ಹಾಸನ ಉತ್ತಮ ಕೃಷಿ ನಾಡಾಗಿತ್ತು. ಮುಂದಿನ 50-60 ವರ್ಷಗಳ ಕಾಲ ಕೃಷಿಯಲ್ಲಿ ತೊಡಗಿಕೊಂಡ ಇವರು ಮುಂದೆ ಅಲ್ಲಿ ಉಂಟಾದ ಮಹಾಕ್ಷಾಮ ಹಾಗೂ ಬರಗಾಲದ ಹೊಡೆತಕ್ಕೆ ಸಿಲುಕಿ ಮತ್ತೆ ಅಲ್ಲಿಂದ ಗುಳೆ ಹೊರಟು ಬೆಂಗಳೂರು ಸೇರ್ತಾರೆ. ಬೆಂಗಳೂರು ಅಂದ ಮೇಲೆ ಅದೊಂದು ವ್ಯಾಪಾರಿ ನಗರ. ಏನಾದರೂ ಬಿಸ್ನೆಸ್ ಮಾಡಿಯೇ ಅಲ್ಲಿ ಸೆಟಲ್ ಆಗಬೇಕು ಎಂಬ ಪರಂಪರೆ ಆಗಿನಿಂದಲೂ ಇತ್ತು. ಇವರಿಗೆ ಗೊತ್ತಿದ್ದ ವ್ಯವಹಾರ ಅಂದ್ರೆ ಅದು ಸಿಹಿ ಖಾದ್ಯಗಳ ತಯಾರಿ ಹಾಗೂ ಮಾರಾಟ ಒಂದೇ. ಹೀಗಾಗಿ ತಾವು ಬಹಳ ಹಿಂದೆ ಮಾರಾಟ ಮಾಡಿದ್ದ ತಮ್ಮದೇ ಬೇಕರಿ ಬಿಸ್ನೆಸ್ ಅನ್ನ ಮತ್ತೆ ತಮ್ಮ ತೋಳ್ ತೆಕ್ಕೆಗೆ ತೆಗೆದುಕೊಂಡು ಕೆಲಸ ಪ್ರಾರಂಭಿಸ್ತಾರೆ. ಕೆಲಸ ಶುರು ಮಾಡುವ ಮೊದಲು ಅದಕ್ಕೆ ಒಂದು ನಿಯಮ ಹಾಕಿಕೊಳ್ತಾರೆ. ಅದೇನೆಂದರೆ ಈ ಕೆಲಸದಲ್ಲಿ ಅಯ್ಯಂಗಾರ್ ಪರಿವಾರವು ಬಿಟ್ರೆ ಬೇರೆ ಯಾರು ಇನ್ವಾಲ್ವ್ ಆಗಬಾರದು ಹಾಗೂ ತಮ್ಮ ಜನ ಬಿಟ್ಟು ಬೇರೆಯವರನ್ನ ಈ ಕೆಲಸಕ್ಕೆ ಯಾವುದೇ ಕಾರಣಕ್ಕೂ ಸೇರಿಸಿಕೊಳ್ಳಬಾರದು ಅಂತ. ಈ ಸಲ ಇವರ ಬೇಕರಿ ಬಿಸ್ನೆಸ್ ಇವರಿಗೆ ಕೈ ಹಿಡಿದು ನಿರೀಕ್ಷೆಗೂ ಮೀರಿದ ಲಾಭ ತಂದು ಕೊಡುತ್ತದೆ. ಮುಂದಿನ 10 ವರ್ಷಗಳಲ್ಲಿ ಇವರ ಬೇಕರಿ ರಾಜ್ಯದಲ್ಲಿ ಯಾವ ರೇಂಜಿಗೆ ಜನಪ್ರಿಯವಾಗುತ್ತೆಂದರೆ ಬೆಂಗಳೂರು ಒಂದರಲ್ಲೇ ಇದರ 500ಕ್ಕೂ ಹೆಚ್ಚಿನ ಬೇಕರಿಗಳು ಹುಟ್ಟಿಕೊಳ್ಳುತ್ತವೆ. ಇದರಿಂದ ಬಹುಬೇಗನೆ ಶ್ರೀಮಂತರಾದ ಈ ಅಯ್ಯಂಗಾರ್ ಪರಿವಾರದವರು ಬೇಕಾದಷ್ಟು ಆಸ್ತಿ ಪಾಸ್ತಿ ಮಾಡಿ ಸ್ಥಿತಿವಂತರಾದರು ಹಾಗೂ ತಮ್ಮ ಪರಿವಾರದ ಮಕ್ಕಳಿಗೆ ಉನ್ನತ ಶಿಕ್ಷಣ ಕೊಡಿಸಿ ಎಲ್ಲರೂ ವಿದ್ಯಾವಂತರಾಗಿ ಉದ್ಯೋಗಸ್ಥರಾಗುವಂತೆ ಮಾಡ್ತಾರೆ. ಈ ಸಮಯದಲ್ಲಿ ಬೆಂಗಳೂರಿನಲ್ಲಿ ಇವರ ಪರಿವಾರದ ಎಲ್ಲರೂ ಸಹ ವಿದ್ಯಾರ್ಜನೆಯ ಕಡೆ ಗಮನ ಹರಿಸಿ ಮುಂದುವರೆದಾಗ ಇವರ ಬೇಕರಿಯಲ್ಲಿ ಕೆಲಸ ಮಾಡುವ ಕುಶಲಕರ್ಮಿಗಳು ಇವರ ಪರಿವಾರದಲ್ಲಿ ಯಾರೂ ಇಲ್ಲದ ಹಾಗಾಗುತ್ತದೆ. ಅವರಿಗೂ ತಮ್ಮದೇ ಪರಿವಾರದವರನ್ನೇ ಇವರು ಎಲ್ಲಾ ತರಹದ ಸ್ವೀಟ್ ತಯಾರಿಯ ಕೆಲಸಕ್ಕೆ, ಪ್ಯಾಕಿಂಗ್ ಕೆಲಸಕ್ಕೆ ಬಳಸಿಕೊಳ್ತಾ ಇದ್ರು. ಈಗ ಕೆಲಸ ಮಾಡುವವರ ಕೊರತೆಯಿಂದಾಗಿ ಇವರ ಬಿಸ್ನೆಸ್ ಪ್ರಾಫಿಟ್ ಮತ್ತೆ ಇಳಿಕೆಯಾಗತೊಡಗಿತು. ಈಗ ನಿರ್ವಾಹಕರಿಲ್ಲದೆ ಇವರು ಹೊರಗಿನಿಂದ ಜನರನ್ನ ಕರೆತಂದು ಅವರಿಗೆ ಕೆಲಸದ ತರಬೇತಿ ನೀಡಿ ಕೆಲಸ ಮಾಡಿಸಿಕೊಳ್ಬೇಕಾಯಿತು. 1972ರ ನಂತರ ಬಿಬಿ ಅಯ್ಯಂಗಾರ್ ಬೇಕರಿಯಲ್ಲಿ ಹೊರಗಿನವರು ಸಹ ಕೆಲಸ ಮಾಡುವ ಪದ್ಧತಿ ಶುರುವಾಯಿತು. ಬಿಬಿ ಬೇಕರಿ ತನ್ನ ಸ್ವಾದಿಷ್ಟ ತಿನಿಸುಗಳಿಗೆ ಹಾಗೂ ರುಚಿಯಿಂದ ಕೂಡಿದ ಕ್ವಾಲಿಟಿ ತಿಂಡಿ ಪದಾರ್ಥಗಳಿಂದಾಗಿ ಉತ್ತಮ ಹೆಸರು ಪಡೆಯಿತು. ಆಗ ಬೇಕರಿ ಎಂದರೆ ಅದು ಅಯ್ಯಂಗಾರ್ ಬೇಕರಿ ಎನ್ನುವಂತಹ ಒಂದು ಟ್ರೆಂಡ್ ಸೃಷ್ಟಿಯಾಗಿತ್ತು. ಇದರ ಜೊತೆಗೆ ಉಂಟಾದ ಇನ್ನೊಂದು ಸಮಸ್ಯೆ ಏನಂದ್ರೆ ಆಗ ಯಾರೇ ಬೇಕರಿ ತೆರೆದರೂ ಸಹ ಅಯ್ಯಂಗಾರ್ ಬೇಕರಿ ಅಂತಾಲೆ ಹೆಸರಿಟ್ಕೊಳ್ತಾ ಇದ್ರು. ಇದಕ್ಕೆ ಮುಖ್ಯ ಕಾರಣ ಒಂದು ಆ ಅಯ್ಯಂಗಾರ್ ಬೇಕರಿಗೆ ಸುತ್ತಮುತ್ತ ಇದ್ದ ಉತ್ತಮವಾದ ಹೆಸರು ಹಾಗೂ ಇನ್ನೊಂದು ಆ ಹೆಸರಿಗೆ ಒಂದು ಅಧಿಕೃತ ಲೈಸೆನ್ಸ್ ಅಥವಾ ಪೇಟೆಂಟ್ ಇಲ್ಲದೆ ಇದ್ದದ್ದು. ಈ ಕಾರಣದಿಂದಾಗಿ ಯಾರು ಬೇಕಾದರೂ ಇವರ ಹೆಸರಿನಲ್ಲಿ ಬೇಕರಿ ತೆರೆಯಬಹುದಿತ್ತು. ಇದರ ಪೇಟೆಂಟ್ ವಿಷಯಕ್ಕೆ ಬಂದರೆ ಕಳೆದ 15-20 ವರ್ಷಗಳ ಕೆಳಗೆ ಮುಂಬೈನಲ್ಲಿ ಯಾರು ಅಯ್ಯಂಗಾರ್ ಬೇಕರಿ ಅಂತ ಹೆಸರಿಟ್ಟು ತಮ್ಮ ಸ್ವೀಟ್ ಸೇಲ್ ಶುರು ಮಾಡಿದಾಗ ಅಲ್ಲಿದ್ದ ನಿಜವಾದ ಅಯ್ಯಂಗಾರ್ ಬೇಕರಿಯವರು ಈ ಬಗ್ಗೆ ಕೋರ್ಟ್ನಲ್ಲಿ ಕೇಸ್ ಹಾಕಿ ತಮ್ಮ ಹೆಸರಿಗೆ ಒಂದು ಹಕ್ಕುಪತ್ರ ಹಾಗೂ ಕಾಪಿರೈಟ್ ಪಡೆಯುತ್ತಾರೆ. ಹಾಗಂತ ಇಲ್ಲಿ ಸಮಸ್ಯೆ ಸಂಪೂರ್ಣವಾಗಿ ಕಡಿಮೆ ಏನೂ ಆಗಲಿಲ್ಲ. ಬಿಬಿ ಬೇಕರಿಯ ಬದಲು ಬೆಂಗಳೂರು ಅಯ್ಯಂಗಾರ್ ಬೇಕರಿ, ಅಯ್ಯಂಗಾರ್ ಬೆಂಗಳೂರು ಬೇಕರಿ, ದ ನ್ಯೂ ಬೆಂಗಳೂರು ಅಯ್ಯಂಗಾರ್, ಈ ರೀತಿ ವಿವಿಧ ನಕಲಿ ಹೆಸರುಗಳ ಶಾಪ್ಗಳು ಸಾಕಷ್ಟು ಕಡೆ ತಲೆ ಎತ್ತಿದ್ದವು. ಯಾರೇನೇ ಕಾಪಿ ಮಾಡಿದ್ರೂ ಸಹ ಬೆಂಗಳೂರು ಅಯ್ಯಂಗಾರ್ ಬೇಕರಿಯವರ ಗುಣಮಟ್ಟತೆ ಹಾಗೂ
ಅವರ ಶೈಲಿಯನ್ನ ಅನುಕರಿಸಲು ಸಾಧ್ಯವಿಲ್ಲ. ಇವತ್ತು ಸಿಟಿಗಳಲ್ಲಿ ಅಯ್ಯಂಗಾರ್ ಬೇಕರಿ ಎಂಬ ಹೆಸರಿನ ನೂರಾರು ಬೇಕರಿ ಕಾಣಸಿಗಬಹುದು. ಆದರೆ ಅದ್ಯಾವುದು ಸಹ ಒರಿಜಿನಲ್ ಅಲ್ಲ. ಅವುಗಳಲ್ಲಿ ನಕಲಿಗಳೇ ಹೆಚ್ಚು. ಮೂಲ ಅಯ್ಯಂಗಾರ್ ಬೆಂಗಳೂರು ಬೇಕರಿಯ ಆ ಶುಚಿ, ರುಚಿ, ಕ್ವಾಲಿಟಿಗೆ ಬೇರೆಯದ್ದೇ ಆದ ಪ್ರತ್ಯೇಕ ವರ್ಚಸ್ಸಿದೆ. ಕಳೆದ 4-5 ದಶಕಗಳಲ್ಲಿ ಅಯ್ಯಂಗಾರ್ ಬೇಕರಿ ದೇಶ ಹಾಗೂ ವಿದೇಶಗಳಲ್ಲೆಲ್ಲ ತುಂಬಾ ಫೇಮಸ್ ಆಗಿದೆ. ಯಾವುದೇ ರೆಡಿಮೇಡ್ ಅಥವಾ ಲೋಕಲ್ ಪದಾರ್ಥಗಳನ್ನ ಸೇಲ್ ಮಾಡದ ಇವರು ತಾವೇ ಸ್ವತಃ ಖಾದ್ಯಗಳನ್ನ ಅಚ್ಚುಕಟ್ಟಾಗಿ ತಯಾರು ಮಾಡಿ ಸೇಲ್ ಮಾಡ್ತಾರೆ. ಇವತ್ತಿನ ಬೆಂಗಳೂರಿನ ಜಯನಗರ, ಮಹಾಲಕ್ಷ್ಮಿ ಲೇಔಟ್, ವಿವಿಪುರಂ, ರಾಜಾಜಿನಗರ, ಹೊಸೂರು ರಸ್ತೆ, ಎಲೆಕ್ಟ್ರಾನಿಕ್ ಸಿಟಿ ಮೊದಲಾದ ಸಾಕಷ್ಟು ಕಡೆ ಬೀದಿಗೆ ಒಂದರಂತೆ ಅಯ್ಯಂಗಾರ್ ಬೇಕರಿಗಳಿವೆ. ಉಡುಪಿ ಮೂಲದ ಅಯ್ಯಂಗಾರರ ಬೇಕರಿಗಳು ಸಹ ಶುಚಿ ರುಚಿಯಲ್ಲಿ ಬೆಸ್ಟ್ ಎನ್ನಬಹುದು. 1953ರಲ್ಲಿ ಶುರುವಾದ ವಿಬಿ ಬೇಕರಿ ಇನ್ನೂ ಸಹ ಬೇಕರಿಯ ಪದಾರ್ಥಗಳನ್ನ ತಯಾರು ಮಾಡಿ ಮಾರಾಟ ಮಾಡ್ತಾ ಇದೆ. ವಿಬಿ ಅಂದ್ರೆ ವಿಶ್ವೇಶಪುರಂ ಬೇಕರಿ ಅಂತ ಅರ್ಥ. ಇದು ಕೆ ತಿರುಮಲಾಚಾರ್ ಅವರಿಂದ ಪ್ರಾರಂಭವಾದ ಬೇಕರಿ. ಇವರು ಸಹ ಹಾಸನದವರೇ. ಇವರ ಕುಟುಂಬದ ಮೂಲ ಕಸುಬು ಬೇಕಿಂಗ್. ಇವತ್ತು ಈ ಕುಟುಂಬದವರ 4ನೇ ತಲೆಮಾರಿನವರು ಇದನ್ನು ನಡೆಸ್ತಾ ಇದ್ದಾರೆ. ಅವರ ಮಗ KT ಶ್ರೀನಿವಾಸ್ ಈಗ ಇದರ ಮುಖ್ಯಸ್ಥರು. ತಲೆಮಾರುಗಳು, ದಶಕಗಳು ಕಳೆದರೂ ಸಹ ಇವರು ತಯಾರಿಸುವ ಖಾದ್ಯಗಳ ರುಚಿ ಹಾಗೂ ಬ್ರ್ಯಾಂಡ್ ಮಾತ್ರ ಬದಲಾವಣೆ ಆಗಿಲ್ಲ. ಬೆಳಗ್ಗೆ 6 ಗಂಟೆಗೆ ತೆರೆಯುವ ಈ ಶಾಪ್ ರಾತ್ರಿ 11:30ವರೆಗೆ ಕೂಡ ಕಾರ್ಯನಿರ್ವಹಿಸುತ್ತದೆ. ಬೆಂಗಳೂರಿನಲ್ಲಿ ಅತ್ಯಂತ ಜನಪ್ರಿಯವಾದ ಈ ಬೇಕರಿಗೆ ಇವರಿಗೂ ಸಹ ಸಾಕಷ್ಟು ಗಣ್ಯ ವ್ಯಕ್ತಿಗಳು ಭೇಟಿ ನೀಡಿ ಇದರ ರುಚಿ ಸವಿದು ಹೋಗಿದ್ದಾರೆ. ನಟರಾದ ಶ್ರೀನಾಥ್, ಡಾಕ್ಟರ್ ರಾಜ್ಕುಮಾರ್, ಪುನೀತ್ ರಾಜ್ಕುಮಾರ್, ದೊಡ್ಡಣ್ಣ, ತಾರಾ, ಪ್ರೇಮ, ರಮೇಶ್ ಭಟ್ ಮೊದಲಾದವರು ಇಲ್ಲಿಗೆ ಬಂದು ಹೋಗಿದ್ದಾರೆ. ಇವತ್ತು ಬೆಂಗಳೂರು ದೊಡ್ಡ ಮೆಟ್ರೋಪಾಲಿಟನ್ ಸಿಟಿಯಾಗಿ ಬೆಳೆದಿದೆ. 1.5 ಕೋಟಿಗೂ ಹೆಚ್ಚಿನ ಜನಸಂಖ್ಯೆ ಇಲ್ಲಿದೆ. ಬೆಳ್ಳಂಬೆಳಗ್ಗೆಯೇ ವಿವಿ ಬೇಕರಿ ಜನರಿಂದ ಕಿಕ್ಕಿರಿದಿರುತ್ತದೆ. ಜನ ಇಲ್ಲಿ ಹಾಲು, ಬನ್, ಫಫ್ ಮೊದಲಾದವುಗಳನ್ನ ಸೇವಿಸಲು ಕ್ಯೂ ನಿಲ್ಲುತ್ತಾರೆ. ಆಗೆಲ್ಲ ತಿರುಮಲಾಚಾರ್ ಅವರು ಮಧ್ಯರಾತ್ರಿಯವರೆಗೂ ಅಂಗಡಿ ತೆರೆದಿರುತ್ತಿದ್ದರು. ಆಗ ಆ ಹೊತ್ತಿನವರೆಗೂ ಕೆಲಸ ಮಾಡ್ತಿದ್ದ ಕೆಲಸಗಾರರನ್ನ ಮನೆಗೆ ಡ್ರಾಪ್ ಮಾಡಲಾಗ್ತಿತ್ತು. ಇವರಿಗೆಲ್ಲ ಹೋಗುವಾಗ ದಿನವೂ ವಿಬಿ ಬೇಕರಿಯ ಸ್ಪೆಷಲ್ ಬನ್ಸ್ ಕೊಟ್ಟು ಕಳಿಸ್ತಾ ಇದ್ರು. ಇವತ್ತಿಗೂ ಸಹ ವಿಬಿ ಬೇಕರಿ ಸುತ್ತಮುತ್ತಲ ಶಾಲೆ ಹಾಗೂ ಹಾಸ್ಟೆಲ್ಗಳಿಗೆಲ್ಲ ಬ್ರೆಡ್ ಸಪ್ಲೈ ಮಾಡುತ್ತೆ. ಸುತ್ತಮುತ್ತ ಮ್ಯಾರಥಾನ್ ಮೊದಲಾದ ಏನೇ ಸಿಟಿ ಇವೆಂಟ್ ನಡೆದರೂ ಸಹ ಈ ಬೇಕರಿಯಿಂದಲೇ ಬೇಕಾದ ಖಾದ್ಯಗಳು ಸರಬರಾಜಾಗುವುದು. ಸ್ವೀಟ್, ಖಾರ ಬನ್ಸ್, ಸ್ಪೆಷಲ್ ಬನ್ಸ್, ಸಿಹಿ ಅಂಶ ಕಡಿಮೆ ಇರುವ ಸ್ಪೆಷಲ್ ಬ್ರೆಡ್, ವೆಜ್ ಪಫ್, ಕುಕೀಸ್, ಬಾದಾಮ್, ಬರ್ಫಿ, ಪ್ಲೇನ್ ಕೇಕ್ ಮೊದಲಾದವುಗಳು ಇಲ್ಲಿಯ ಪ್ರಮುಖ ಖಾದ್ಯಗಳು. ಈ ಬ್ರಾಹ್ಮಣರು ಕೇಕ್ ಮೊದಲಾದವುಗಳಿಗೆ ಮೊಟ್ಟೆಯನ್ನ ಸಹ ಹಾಕ್ತಾರಲ್ಲ ಅಂತ ಕೆಲವರು ಕೇಳಬಹುದು. ಕೆಲವು ಅಯ್ಯಂಗಾರ್ ಬೇಕರಿಗಳಲ್ಲಿ ಯಾವುದೇ ಕೇಕ್ಗೆ ಮೊಟ್ಟೆ ಬಳಸಲ್ಲ. ಆದರೆ ಕೆಲವು ಕಡೆ ಜನರ ಅಭಿರುಚಿ ಹಾಗೂ ಬೇಡಿಕೆಗಳಿಗೆ ತಕ್ಕ ಹಾಗೆ ಮೊಟ್ಟೆ ಬಳಸ್ತಾರೆ. ಕಾಂಗ್ರೆಸ್ ಕಡಲೆಕಾಯಿ, ಕಾಂಗ್ರೆಸ್ ಖಾರ ಬನ್ ಹಾಗೂ ಬ್ರೆಡ್, ಚೀಸ್, ಕಾರ್ನ್, ಸ್ಪಿನಿಚ್, ಸ್ಟಫ್ಡ್ ಬನ್ಸ್ ಇವೆಲ್ಲ ಈಚೆಗೆ ಅದರ ಮೆನುವಿಗೆ ಸೇರ್ಪಡೆಯಾದ ಹೊಸ ಖಾದ್ಯಗಳು. ಅಯ್ಯಂಗಾರ್ ಬೇಕರಿ ಬೆಂಗಳೂರಿನ ಹೆಸರನ್ನ ಹಾಗೂ ಇಲ್ಲಿಯ ಅಯ್ಯಂಗಾರ್ ಅವರ ಶುಚಿ ರುಚಿಯನ್ನ ದೇಶದಾದ್ಯಂತ ಪಸರಿಸುತ್ತಾ ಇದೆ. ಇದು ನಿಜಕ್ಕೂ ರಾಜ್ಯದ ಹೆಮ್ಮೆ ಅಂದರೂ ತಪ್ಪಾಗಲಾರದು. ಈ ಬೇಕರಿಯಲ್ಲಿ ನಿಮಗೆ ಇಷ್ಟವಾದ ತಿನಿಸು ಯಾವುದು? ವಾರದಲ್ಲಿ ಎಷ್ಟು ಸಲ ನೀವಿಲ್ಲಿಗೆ ವಿಸಿಟ್ ಕೊಡ್ತೀರಿ ಎಂಬುದನ್ನು ಕಾಮೆಂಟ್ ಮೂಲಕ ತಿಳಿಸಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.